ಫ್ರೈಡೇ ಈವ್ನಿಂಗು ಫ್ರೆಂಡ್ಸು ಸಿಗೋಣ ಅಂದ್ಕೊಂಡು ಬಂದು ಈಗ ಮನೆಗೆ ಹೋಗ್ತಾಯಿದ್ದೀವಿ. 2 ಗಂಟೆ ಆದ್ರೂ ಬೇಜಾನ್ ಜನ ಇರ್ತಾರೆ ಗುರು, ಓಡಾಡ್ತಾನೆ ಇರ್ತಾರೆ ಬೆಂಗಳೂರಲ್ಲಿ. ಅದು ಈ ಫ್ರೈಡೇ ನೈಟ್ ಅಂತೂ ಯಾರು ಜನ ನಿದ್ದೆನೇ ಮಾಡಲ್ಲ ಅನಿಸುತ್ತೆ, ಎಷ್ಟೊಂದು ಜನ ಇದ್ದಾರೆ. ಇನ್ನೂ ಆ ನವರಂಗ್ ಸಿಗ್ನಲ್ಲು ಅದ್ರ ಮೇಲ್ಗಡೆ ಎಲ್ಲ ಬೇಜಾನ್ ಜನ ಇರ್ತಾರೆ. ಬನ್ನಿ ತೋರಿಸ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮು ನಾನು ಯಾವುದೋ ದಾಂಡೇಲಿಯಿಂದ ಬಂದಾಗ ಹಿಂಗೆ ರಾತ್ರಿ 1:30 ಬಂದೆ. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ಆ್ಯಕ್ಚುಲಿ ಆವಾಗ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಆವಾಗ ಸ್ವಲ್ಪ ಚಳಿ, ಜನ ಇರೋದು ಡೌಟು, ಬಟ್ ಆದರೂ ಇರ್ತಾರೆ. ನವರಂಗ್ ಥಿಯೇಟ್ರ್ ರಾತ್ರಿ 2 ಗಂಟೆಯಲ್ಲೂ ಸಿಗ್ನಲ್ ಇರುತ್ತೆ ಗುರು. ಹುಬ್ಬಳ್ಳಿ ಸ್ಟ್ರೇಟು, ಮೆಜೆಸ್ಟಿಕ್ ಲೆಫ್ಟು, ಯಶವಂತಪುರ ರೈಟು. ಗಾಡಿ ಆಫ್ ಮಾಡಿ ಯಾರು ಇದು ಕಟ್ಟಬೇಕು. ಅಯೋಗ್ಯ 2 ಈ ಥರ ಲೇಟ್ ನೈಟಲ್ಲಿ ಸಿಗ್ನಲಲ್ಲಿ ಏನಾದ್ರು ನಿಂತ್ಕೋತಾ ಇದ್ರೆ ನೀವು 2 ವೀಲರಲ್ಲಿದ್ದರೆ ಆದಷ್ಟು ಸೈಡಿಗೆ ನಿಂತ್ಕೊಳ್ಳಿ. ಬಿಕಾಸ್ ಎಷ್ಟೊಂದು ಕ್ಯಾಬು, ಎಷ್ಟೊಂದು ಈ ಟ್ಯಾಂಕರ್ ಗಾಡಿಗಳು, ಹಾಲಿನ ಲಾರಿ, ಇವರು ಅವರೆಲ್ಲ ತುಂಬ ಫಾಸ್ಟಲ್ಲಿರ್ತಾರೆ, ಓಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಟರ್ ಸೇಫಾಗಿ ಸೈಡಲ್ಲಿ ಬಂದು ನಿಂತ್ಕೊಳ್ಳೋದು ಒಳ್ಳೆಯದು. ಆ್ಯಕ್ಚುಲಿ ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು. ಆಯ್ತು 1:30ವರೆಗೂ ಇರ್ತಾರೆ, 10 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಖಾಲಿಯಾಗಿದ್ದಾರೆ. ಝೊಮ್ಯಾಟೊ ಅವರು ಇಷ್ಟೊತ್ತಲ್ಲಿ ಇದೆ, ಈ ಎಂಪೈರು ಓಪನ್ ಇರುತ್ತೆ, 3 ಗಂಟೆವರೆಗೂ ಓಪನ್ ಇರುತ್ತೆ ಅದು. ಇವಾಗೂ ಫುಡ್ ಆರ್ಡ್ರು, ಫ್ರೈಡೇ ಬೇರೆ ಫುಡ್ ಆರ್ಡ್ರ್ ಮಾಡ್ತಾನೆ ಇರ್ತಾರೆ ಜನ. ಪಾಪ ಮನೆಗೆ ಹೋಗಿ ಡೆಲಿವರಿ ಮಾಡ್ತಾನೆ ಇರ್ತಾರೆ. ಏನೋ ಎಲ್ಲ ಸಿಗ್ನಲ್ಲು ಸಿಕ್ತಪ್ಪ ನಮಗೆ, ಎಲ್ಲ ಸಿಗ್ನಲ್ಲು ರೆಡ್ಡೆ. ಇಲ್ಲಿ ಈ ಥರ ಜಂಕ್ಷನಲ್ಲೂ ಅಷ್ಟೇ ಕಾರವರಂತೂ ರಾಪ ಅಂತ ನುಗ್ತಾ ಇರ್ತಾರೆ, ಯಾರೂ ಇಲ್ಲ. ಅವರು ಬೆಳಗ್ಗೆಯಿಂದ ಓಡಿಸಿರ್ತಾರೆ, ಟ್ರಾಫಿಕಲ್ಲಿ ಖಾಲಿ ಸಿಕ್ಬಿಟ್ಟಿರುತ್ತಲ್ಲ, ಹೋಗ್ತಾ ಇರ್ತಾರೆ. ಇದೊಂದು ಬಸ್ಸಿಂದ ಅಷ್ಟು ದೂರದಿಂದ ಇಲ್ಲಿವರೆಗೂ ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್. ಈ ಥರ ಜಾಗದಲ್ಲಿ ತುಂಬ ಕೇರ್ಫುಲ್ ಆಗಿ ಹೋಗ್ಬೇಕು. 2 ಬಸ್ಸು ಮರ್ಜ್ ಆಗ್ಬಿಡುತ್ತೆ. ಒಂದು ನಿಮಿಷ ಇರೋ ಕೊಡ್ತೀನಿ. ಅಡ್ವಾಂಟೇಜ್ ಆಫ್ 2 ವೀಲರ್ಸ್. ಇಲ್ಲಿ ನೋಡಿ ಸೆಲೆಬ್ರೇಷನ್ಸ್, ಎಲ್ಲ ಕಡೆ ಸೆಲೆಬ್ರೇಷನ್ಸ್. ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ನೋಡಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಲ್ಲೋಡು ಫ್ಲಾಗ್ ನೋಡು, ಇಲ್ಲಿ ರಜಾ ದಿನಾನು ಟ್ರಾಫಿಕ್. ಓಹೋ, ಬಸ್ ಸ್ಟಾಪ್ ಇಂದ ಹಂಗೆ ಒಂದೇ ಸರಿ ಬಂದ್ಬಿಡ್ತಾರೆ ರೈಟ್ಗೆ. ಏನ್ ಆಟೋಗಳು ನಿಲ್ಸ್ಕೊಂಡ್ಬಿಟ್ಟವ್ರಲ್ಲ ಇಲ್ಲಿ. ಈ ಕಡೆಗೆ ಅಲೋನೇ ಇಲ್ವಾ? ಬಜಿಂಗಾ ಏನೋ ಮಾಡೋದು. ನಡ್ಕೊಂಡು ಹೋಗ್ಬೇಕಲ್ಲ ಇವಾಗ, ಹೋಗ್ಬೋದಾ? ಓಕೆ. ಈ ಕಡೆ ಕ್ಲೋಸು. ಅಲ್ಲೆಲ್ಲ ಗಾಡಿ ನಿಲ್ಸ್ಬೇಕು. ಸರಿ ಇಳ್ಕೊಳ್ಳಿ, ನೀವು ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಬರಕ್ಕೆ ಹೇಳ್ತೀರಾ? ರಶ್ಮಿ ಈಟಿಂಗ್, ನಾನು ಇಲ್ಲಿ, ಅಪ್ಪ ಅಮ್ಮ ಇಲ್ಲಿ ಬರ್ತಾ ಇದ್ದಾರೆ. ಫುಲ್ ಫ್ಲಾಗ್ ಗೇಟ್ ನಂಬರ್ 8.
ಸೊ ಇದು ಕೇಸ್ ಹೆಂಗಾಗಿದೆ ಅಂದರೆ ವಿಧಾನಸೌಧದ ಸುತ್ತ ಯಾವ್ದು ವಿಧಾನಸೌಧದ ರೋಡ್ಗೆ ಜಾಯ್ನ್ ಆಗುತ್ತೋ ಎಲ್ಲ ಜಾಗದಲ್ಲೂ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಆ ರೋಡ್ಗೆ ಎಂಟ್ರಿ ಆಗಬೇಕು ಅಂದರೆ ಮುಂಚೆನೇ ರಿಜಿಸ್ಟರ್ ಆಗಿರಬೇಕು. ಆ ರಿಜಿಸ್ಟರ್ ಆಗಿರೋದು QR ಕೋಡ್ ಇರಬೇಕು, ಒಂದು ವ್ಯಾಲಿಡ್ ID ಕಾರ್ಡ್ ಇರಬೇಕು. ಆವಾಗ ಮಾತ್ರ ಇಲ್ಲಿಂದ ಒಳಗೆ ಬಿಡ್ತಾರೆ. ಅದರ್ವೈಸ್ ನೋ ಎಂಟ್ರಿ. ಜನಗಳೆಲ್ಲ ಬಂದು ಕಬ್ಬನ್ ಪಾರ್ಕ್ ಬಂದು ಹೋಗ್ಬೇಕಷ್ಟೆ. ಈ ರಾಣಿ ಕಡಲೆಪುರಿ ಪ್ರಿಯಾಗಿ ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾಳೆ. ದಿಸ್ ಈಸ್ ಕಬ್ಬನ್ ಪಾರ್ಕ್. ಫುಲ್ ಕ್ರೌಡು. ಜನಕ್ಕೆ ಯಾವಾಗ ವಿಧಾನಸೌಧದ ರೋಡ್ಗೆ ಎಂಟ್ರಿ ಇಲ್ಲ ಅಂತ ಗೊತ್ತಾಯ್ತೋ ಎಲ್ಲರೂ ಕಬ್ಬನ್ ಪಾರ್ಕಿಗೆ ಬಂದ್ಬಿಡೋರೆ. ವಿಧಾನಸೌಧದ ಹತ್ರ ಹೋಗೋಕ್ಕಾಗ್ತೀರಾ? ನಾವು ಕಬ್ಬನ್ ಪಾರ್ಕಲ್ಲಿ ಓಡಾಡ್ತಾ ಇದ್ದೀವಿ. ಹೆಂಗೆ ಹೇಳ್ತಾರವರು ರಶಿ? ಹೆಂಗೆ ಹೇಳ್ತಾರವರು? ನೀನು ಬಂದಿರೋದು ಎಲ್ಲಿಗೆ? ವೆರಿ ಗುಡ್. ಕಬ್ಬನ್ ಪಾರ್ಕ್ ಚೆನ್ನಾಗಿದೆ. ಕಬ್ಬನ್ ಪಾರ್ಕು ಎಷ್ಟೊಂದು ಜನ ಇದ್ದಾರಲ್ವಾ? ಅಲ್ಲಿ ಮ್ಯಾಗಿ ಮಾಡ್ತಾ ಇದ್ದಾರೆ. ನಾವು ಮ್ಯಾಗಿ ತಗೊಳ್ಳೋಕೆ ನಿಂತಿದ್ದೀವಿ. ಪ್ರಶ್ನೆ ಈಸ್ ಹಿಯರ್. ಸ್ವಲ್ಪ ಕತ್ಲೆ ಆದರೆ ಪ್ರಶ್ನೆ ಬಾ, ನಾನು ಹೋಗ್ತೀನಿ. ಬಾಯ್. ಫ್ರೆಶ್ವಿ ಚಿಪ್ಸ್ ತಗೊಳಕ್ಕೆ